ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಜಗತ್ತು ಅಪೋಸ್ತಲರನ್ನು ನಿಭಾಯಿಸಲು ಸಾಧ್ಯವಿಲ್ಲ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಅಪೋಸ್ತಲ ಕೃತ್ಯಗಳು 4ನೇ ಅಧ್ಯಾಯ 18ರಿಂದ 21ನೇ ವಾಕ್ಯ. ಅವರನ್ನು ಕರೆಯಿಸಿ ಆ ಯೇಸುವಿನ ಹೆಸರನ್ನು ಎತ್ತಿ ಹೇಗೂ ಮಾತಾಡಬಾರದು, ಉಪದೇಶ ಮಾಡಲು ಬಾರದು ಎಂದು ಅವರಿಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟರು. ಅದಕ್ಕೆ ಪೇತ್ರ ಯೋಹಾನರು ಅವರಿಗೆ, ದೇವರ ಮಾತನ್ನು ಕೇಳುವುದಕ್ಕಿಂತಲೂ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ ಏನೋ, ನೀವೇ ತೀರ್ಪು ಮಾಡಿಕೊಳ್ಳಿರಿ. ನಾವಂತೂ ಕಂಡು ಕೇಳಿದ್ದನ್ನು ಹೇಳದೇ ಇರಲಾರೆವು ಎಂದು ಉತ್ತರ ಕೊಟ್ಟರು. ನಡೆದಿದ್ದ ಕಾರ್ಯಕ್ಕೋಸ್ಕರ ಜನರೆಲ್ಲರೂ ದೇವರನ್ನು ಕೊಂಡಾಡುತ್ತಾ ಇದ್ದ ಕಾರಣ ಅವರ ದೆಸೆಯಿಂದ ಸಭಿಕರು ಅಪೋಸ್ತಲರನ್ನು ದಂಡಿಸತಕ್ಕ ಉಪಾಯವನ್ನು ಕಾಣದೆ ಅವರನ್ನು ಇನ್ನಷ್ಟು ಬೆದರಿಸಿ ಬಿಟ್ಟುಬಿಟ್ಟರು. ಅಪೋಸ್ತಲರ ಸೇವೆಯ ಪರಿಣಾಮ. ಅಪೋಸ್ತಲರು ಜನರಿಗೆ ಉಪದೇಶ ಮಾಡುತ್ತಾ ಸತ್ತವರು ಜೀವಿತರಾಗಿ ಏಳುವರು ಎಂಬುದನ್ನು ಯೇಸುವಿನ ದೃಷ್ಟಾಂತದಿಂದ ಸಾರುತ್ತಾ ಇದ್ದದಕ್ಕೆ ಯಾಜಕರು, ದೇವಾಲಯದ ಅಧಿಪತಿಯು, ಸದ್ದುಕಾಯರು ಅಸಮಾಧಾನಪಟ್ಟು ಅಪೋಸ್ತಲರು ಜನರ ಸಂಗಡ ಮಾತಾಡುತ್ತಿರುವಾಗಲೇ ಬಂದು ಅವರನ್ನು ಹಿಡಿದು ಆಗಲೇ ಸಾಯಂಕಾಲವಾಗಿದ್ದರಿಂದ ಮರುದಿನದವರೆಗೆ ಕಾವಲಲ್ಲಿಟ್ಟರು. ಆದರೆ ವಾಕ್ಯವನ್ನು ಕೇಳಿದವರಲ್ಲಿ ಅನೇಕರು ನಂಬಿದರು. ಗಂಡಸರ ಸಂಖ್ಯೆ ಸುಮಾರು 5,000 ತನಕ ಬೆಳೆಯಿತು. ಆಮೆನ್. ಅಪೋಸ್ತಲರು ಎಂದರೆ ಸತ್ಯವೇದದ ಪರಿಭಾಷೆಯಲ್ಲಿ ಅವನ ಯಜಮಾನನ ಸ್ವತಂತ್ರ ರಾಯಭಾರಿ ಅಥವಾ ಪೂರ್ಣ ಅಧಿಕಾರಿ. ಅವರು ಪ್ರತಿನಿಧಿಸುವ ಆತನ ಪೂರ್ಣ ಅಧಿಕಾರದೊಂದಿಗೆ ಮಾತಾಡುತ್ತಾರೆ. ಹೊಸ ಒಡಂಬಡಿಕೆಯ ಬರವಣಿಗೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಸಭೆಯ ಅಡಿಪಾಯವನ್ನು ಹಾಕಲು ದೇವರು ಅಂತಹ ಪುರುಷರ ತಂಡವನ್ನು ಸ್ಥಾಪಿಸುವುದು ಅಗತ್ಯವಾಗಿತ್ತು. ಅಪೋಸ್ತಲರ ಗುಣಲಕ್ಷಣಗಳು. ಅವರು ಅಧಿಕಾರ ಹೊಂದಿದವರು, ಉತ್ತಮ ಸಿದ್ಧಾಂತ ಹೊಂದಿದವರು, ನಿರ್ಭೀತರು, ಪ್ರವರ್ತಕರು ಮತ್ತು ಸಭೆ ಕಟ್ಟುವವರು ಆಗಿದ್ದರು. ಅಪೋಸ್ತಲರು ಎಂದರೆ ಸೇವೆಗೆ ಕಳುಹಿಸಲ್ಪಟ್ಟವರು. ಉದಾಹರಣೆಗೆ, ಮೊದಲು ಸುವಾರ್ತೆಯನ್ನು ಬೋಧಿಸಲು ಕಳುಹಿಸಲಾದ ಅಧಿಕೃತ ಹೊಸ ಒಡಂಬಡಿಕೆಯ ಗುಂಪು, ವಿಶೇಷವಾಗಿ ಕ್ರಿಸ್ತನ 12 ಮೂಲ ಶಿಷ್ಯರು ಮತ್ತು ಪೌಲ. ಎರಡನೇದು, ಪ್ರದೇಶ ಅಥವಾ ಗುಂಪಿಗೆ ಮೊದಲು ಕಳುಹಿಸಲಾದ ಪ್ರಮುಖ ಕ್ರೈಸ್ತ ಮಿಷನರಿಗಳು. ಆಮೆನ್. ಏಕ ಮನಸ್ಸಾಗಿ ಮಾಡುವ ಒಗ್ಗಟ್ಟಿನ ಪ್ರಾರ್ಥನೆಯ ಫಲಿತಾಂಶ. ಅಪೋಸ್ತಲ ಕೃತ್ಯ 4ನೇ ಅಧ್ಯಾಯ 29ರಿಂದ 31ನೇ ವಾಕ್ಯ. ಕರ್ತನೇ, ಈಗ ನೀನು ಅವರ ಬೆದರಿಸುವಿಕೆಗಳನ್ನು ನೋಡಿ ನಿನ್ನ ಪವಿತ್ರ ಸೇವಕನಾದ ಯೇಸುವಿನ ಹೆಸರಿನ ಮೂಲಕವಾಗಿ ರೋಗ ಪರಿಹಾರವು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಉಂಟಾಗುವಂತೆ ನಿನ್ನ ಕೈ ಚಾಚುತ್ತಿರುವಲ್ಲಿ ನಿನ್ನ ದಾಸರು ನಿನ್ನ ವಾಕ್ಯವನ್ನು ಧೈರ್ಯದಿಂದ ಹೇಳುವ ಹಾಗೆ ಅನುಗ್ರಹಿಸು ಅಂದರು. ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ ಸ್ಥಳವು ನಡುಗಿತು. ಅವರೆಲ್ಲರೂ ಪವಿತ್ರಾತ್ಮಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.